ಯಾಕೋ ಈ ಮದುವೆ ನಡೆಯಲ್ಲ ಅಂತ ನನ್ ಸಿಕ್ಸ್ತ್ ಸೆನ್ಸ್ ಹೇಳ್ತಿದೆ. ಯಾರ್ ನಿಲ್ಲಿಸ್ತಾರೆ? ಯಾರಾದ್ರೂ ನಿಲ್ಸ್ಬೋದು. ಯಾರೋ ಯಾಕೆ, ನಿನ್ಗೆ ತಾಳಿ ಕಟ್ಟೋನೆ ನಿಲ್ಲಿಸ್ಬೋದು. ಕನ್ಸೇನಾದ್ರೂ ಕಂಡ್ಯಾ? ಸಿಕ್ಸ್ತ್ ಸೆನ್ಸ್ ಅಂತ ಹೇಳ್ತಿದ್ದೀನಲ್ವೇನೆ. ತುಕ್ ಹಿಡ್ದಿರೋ ನಿನ್ ಸೆನ್ಸ್ ತಗೊಂಡ್ ಹೋಗಿ ಸ್ಕ್ರಾಪ್ ಅಲ್ಲಿ ಮಾರ್ಬಿಡ ಚಿಕ್ಕಮ್ಮ. ಏಯ್, ಈ ಮದ್ವೆ ನಡೆಯಲ್ಲ ಅಂತ ಹೇಳ್ತಿದ್ದೀನಲ್ವಾ. ಯಾರು ನಿಲ್ಲಿಸ್ಲಿಲ್ಲ ಅಂದ್ರೆ ನಾನೇ ನಿಲ್ಲಿಸ್ತೀನಿ. ಯಾಕ್ ನಿಲ್ಲಿಸ್ಬೇಕು ಅನ್ಕೊಂಡಿದ್ಯಾ? ಯಾಕಂದ್ರೆ ನಿಮ್ಮ ಅಣ್ಣ ನನಗೆ ಅವಮಾನ ಮಾಡಿದಾನೆ. ಸೇಡು ತೀರಿಸ್ಕೋಬೇಕು. ಅವನಿಗೆ ಮದ್ವೆನೆ ಆಗ್ದಾಗೆ ಮಾಡ್ಬೇಕು. ನಿನಗ್ ಮದ್ವೆ ಆಗಿಲ್ಲ ಅಂತ ಎಲ್ರ ಮದ್ವೆನೂ ನಿಲ್ಲಿಸ್ಬಿಡ್ತೀಯಾ? ನಿನ್ ಮದ್ವೆನ ನಿಲ್ಲಿಸ್ಲಿಲ್ಲ ಅಲ್ವಾ? ಈ ಮದ್ವೆ ಕೂಡ ನಿಲ್ಸೋಕಾಗಲ್ಲ. ನಿಲ್ಸಿ ತೋರಿಸ್ತೀನಿ. ನಿನಗೇನಾದ್ರೂ ಕೋಪ ಇದ್ರೆ ನನ್ ಮೇಲ್ ತೋರಿಸ್ಕೋ. ನಮ್ಮ ಅಣ್ಣನ್ ಜೊತೆ ಯಾಕೆ? ಚೆನ್ನಾಗಿದೆ. ನಿಮ್ಮ ಅಣ್ಣ ಏನೋ ನನ್ನ ಹತ್ರ ತೋರಿಸ್ಕೋ, ನನ್ ತಂಗಿ ತಂಟೆಗೆ ಹೋಗ್ಬೇಡ ಅಂತಾನೆ. ನೀನೇನೋ ನನ್ ಜೊತೆ ಇಟ್ಕೋ, ನಮ್ಮ ಅಣ್ಣನ್ನ ಬಿಟ್ಬಿಡು ಅಂತೀಯ. ಅಣ್ಣ ತಂಗಿ ಇಬ್ರು ಕನ್ಫ್ಯೂಸ್ ಮಾಡ್ತಿದ್ದೀರಾ. ನಾನು ಯಾರ ಜೊತೆ ಫೈಟ್ ಮಾಡ್ಬೇಕೋ ನೀವೇ ಡಿಸ್ಕಸ್ ಮಾಡಿ ನನ್ಗೊಂದು ಕ್ಲಾರಿಟಿ ಕೊಡಿ. ಆದ್ರೆ ಕನ್ಫರ್ಮ್ ಆಗಿ ಹೇಳ್ತಿದ್ದೀನಿ, ನಿನ್ನನ್ನು ಬಿಡಲ್ಲ, ನಿಮ್ಮ ಅಣ್ಣನ್ನು ಬಿಡಲ್ಲ. ಹುಚ್ಚು ಚಿಕ್ಕಮ್ಮ, ನೀನೊಬ್ಳು ಹೆಣ್ಣು ಅಂತನೋ ಅಮ್ಮನ್ ತಂಗಿ ಅಂತನೋ ಕರುಣೆ ತೋರಿಸಿ ಬಿಡ್ತಿದ್ದೀನಿ. ಆದ್ರೆ ನಮ್ಮ ಅಣ್ಣಂಗೆ ಅಂತ ಸೆಂಟಿಮೆಂಟ್ಸ್ ಏನೂ ಇಲ್ಲ. ಟಚ್ ಮಾಡ್ದೆ ಅನ್ಕೋ, ಆ ಕ್ಷಣನೇ ಸಾಯಿಸ್ಬಿಡ್ತಾನೆ. ಯಾರ ಹತ್ರ ಏನ್ ಮಾತಾಡ್ತಿದ್ಯೆ? ನಿಮ್ ಅಮ್ಮಮ್ಮನ್ನೇ ಶೇಕ್ ಮಾಡ್ದೋಳು. ರೂಪ ಶ್ರೀನಿವಾಸ್ನ ಮೀರ್ಸಿರೋ ನಿತ್ಯ ಶ್ರೀನಿವಾಸ್ ನಾನು. ನೀನ್ ಯಾರ ಜೊತೆ ಮಾತಾಡ್ತಿದ್ಯಾ ಗೊತ್ತಾ? ನಿನಗೆ ಸರಿಯಾಗಿ ಪಾಠ ಕಲ್ಸಿರೋ ಅಲಮೇಲು ಗಂಗನ ಮಗಳು ದಿವ್ಯಾ ಜೊತೆ. ಚಿಕ್ಕ ಹುಡುಗಿ ನೀನು. ನಿನಗೆ ನನ್ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ನಾನ್ ಕೊಡೋ ಏಟು ಹೇಗಿರುತ್ತೋ ನಿನಗೆ ನಿಜವಾಗ್ಲೂ ಗೊತ್ತಿಲ್ಲ. ಓ, ಮತ್ತೆ ನಾನ್ ಕೊಡೋ ಏಟು ಹೇಗಿರತ್ತೆ ಗೊತ್ತಾ? ಹೊಡೆದ್ರೆ ಜೋರಾಗಿ ಸೌಂಡ್ ಬರ್ಬೇಕು, ಅರ್ಥ ಆಯ್ತಾ? ಏಯ್ ಏಯ್, ಏನೇ ನಿಮ್ಮ ಅಮ್ಮನ ಹಾಗೆ ಮಾತಾಡ್ತಿದ್ಯಾ? ನಮ್ಮಮ್ಮ ಒಳ್ಳೆಯವಳಾಗಿದ್ದಕ್ಕೆ ಮಾತಲ್ಲೇ ಬಿಟ್ಬಿಟ್ಟಿದ್ಲು. ಆದ್ರೆ ನಾನ್ ಹಾಗಲ್ಲ, ಸಾಯಿಸ್ಬಿಡ್ತೀನಿ, ಕತ್ತರಿಸಿ ಹೂತಾಕ್ಬಿಡ್ತೀನಿ. ಅವಳು ನಿಲ್ಲಿಸ್ಲಿಲ್ಲ ಅಂದ್ರೂ ನಾವು ನಿಲ್ಲಿಸ್ಬಿಡೋಣ. ನಾವ್ ಹೇಗ್ ತಡಿತೀವಿ? ಹೇಗಾದ್ರೂ ತಡಿಲೇಬೇಕು ಪೌಡ್ರು. ನಮಗಾಗಿರೋ ಅವಮಾನಕ್ಕೆ ಪ್ರತೀಕಾರ ತೀರ್ಸ್ಕೋಬೇಕು. ಹೌದು ಚಂದ್ರಿಕಾ, ನಾವೇನು ಅಂತ ತೋರಿಸ್ಬೇಕು. ನಮ್ ಗೌರವ ನಮಗ್ ಸಿಗಬೇಕು. ಅಯ್ಯಯ್ಯೋ, ಪೂರ್ತಿ ಕೇಳಿಸ್ಕೊಂಡ್ ಬಿಟ್ನಾ ಚಂದ್ರಿಕಾ? ಕೇಳಿಸ್ಕೊಂಡ ಅನ್ಸುತ್ತೆ. ಅಯ್ಯಯ್ಯೋ, ಇವಾಗ ನಮ್ ಪರಿಸ್ಥಿತಿ ಏನು? ಕತ್ ಹಿಡ್ದು ಮನೆಯಿಂದ ಆಚೆ ಹಾಕ್ತಾನೇನೋ. ತಾತ, ಅಜ್ಜಿ, ನನ್ನ ಕ್ಷಮಿಸ್ಬೇಡಿ. ಆಗ್ಲೇ ದೊಡ್ಡವರು ಅಂತಾನು ನೋಡ್ದೆ ನಿಮ್ಮ ಹತ್ರ ಬಾಯಿಗೆ ಬಂದ ಹಾಗೆ ಮಾತಾಡ್ಬಿಟ್ಟೆ. ನಾನು ಹಾಗೆ ಮಾಡಬಾರ್ದಿತ್ತು, ತಪ್ಪು ಮಾಡಿಬಿಟ್ಟೆ. ಐ ಆಮ್ ವೆರಿ ಸಾರಿ. ನನಗೆ ದಿವ್ಯಾ ಅಂದ್ರೆ ಎಷ್ಟಿಷ್ಟನೋ ನಿಮಗೆ ಚೆನ್ನಾಗಿ ಗೊತ್ತು. ಅವಳಿಗೆ ಯಾರಾದರೂ ಒಂದು ಮಾತಂದ್ರೂ ನಂಗೆ ತಡ್ಕೊಳಕ್ಕಾಗಲ್ಲ. ಆ ಕೋಪದಲ್ಲೇ ನಿಮಗೆ ಬಾಯಿಗೆ ಬಂದಾಗ ಬೈದ್ಬಿಟ್ಟೆ. ಮನೆಯಿಂದ ಹೊರಗಡೆ ಆಗ್ತೀನಿ ಎಂದೆ. ನಿಮ್ಮ ಮನಸ್ಸಿಗೆ ನೋವು ಮಾಡಿಬಿಟ್ಟೆ. ನಮ್ಮಪ್ಪ ಅಮ್ಮ ನಿಮ್ಮನ್ನ ತುಂಬ ಗೌರವಿಸ್ತಿದ್ರು ಅಂತ ಅಜ್ಜಿ ಹೇಳಿದ್ರು. ಇನ್ನು ಮುಂದೆ ನಾನು ಕೂಡ ನಿಮ್ಮ ಜೊತೆ ಹಾಗೆ ನಡ್ಕೋತೀನಿ. ಮತ್ತಾವತ್ತೂ ನಿಮಗೆ ನೋವು ಕೊಡೋದಿಲ್ಲ. ನಮ್ಮ ಅಪ್ಪ ಅಮ್ಮನ ಮದುವೆ ನಿಮ್ಮ ಕೈಯಾರ ನಡೀತು ಅಂತ ನನಗೆ ಅಜ್ಜಿ ಹೇಳಿದ್ರು. ನನ್ನ ಮದುವೆ ಕೂಡ ನಿಮ್ಮ ಕೈಯಾರನೇ ನಡಿಬೇಕು.
ನೀವೇ ಮುಂದೆ ನಿಂತು ಈ ಮದುವೆನ ಮಾಡಬೇಕು. ನನಗೆ, ದಿವ್ಯನ್ಗೆ, ಭಾವನಿಗೆ, ಶಶಿಗೆ ನಿಮ್ಮ ಆಶೀರ್ವಾದ ಬೇಕು. ನೀವು ಯಾವಾಗಲೂ ನಮ್ಮ ಜೊತೆನೇ ಇರಬೇಕು. ದೊಡ್ಡ ಮನ್ಸು ಮಾಡಿ ನನ್ನ ಕ್ಷಮಿಸ್ಬಿಡಿ. ಎಷ್ಟು ಒಳ್ಳೆಯವನೇ ಅಭಿ. ಜೈ ಗಂಗಾ ಮಗ ಅನ್ಸ್ಕೊಂಡ. ತಪ್ಪು ಮಾಡಿದೆ ಅಂತ ಒಪ್ಕೊಳ್ಳೋದಿಕ್ಕೆ, ಕ್ಷಮಿಸಿ ಅಂತ ಕೇಳೋದಿಕ್ಕೆ ಎಷ್ಟು ಸಂಸ್ಕಾರ ಇರಬೇಕು, ಎಷ್ಟು ದೊಡ್ಡ ಮನ್ಸಿರ್ಬೇಕು. ಮೊದಲು ಅವನ್ನ ಕೆಟ್ಟವನ್ ಅಂದ್ಕೊಂಡಿದ್ದೆ. ಮೆಲ್ಮೆಲ್ಲಗೆ ಅವನಲ್ಲಿರೋ ಒಳ್ಳೆತನ ಹೊರಗಡೆ ಬರ್ತಿದೆ. ಆಗ್ಲೇ ಕೂಡ ದಿವ್ಯ ಮೇಲಿನ ಪ್ರೀತಿ ಬಿಟ್ರೆ ನಮ್ಮ ಮೇಲೆ ಕೋಪ ಇಲ್ವೇ? ಅಂತವನು ಇರ್ಬೇಕು, ಚೆನ್ನಾಗಿರ್ಬೇಕು, ಸಂತೋಷವಾಗಿರ್ಬೇಕು. ಏನ್ ಪೌಡ್ರು, ಅವನ್ ದುಃಖದಿಂದ 4 ಮಾತಾಡ್ತಿದ್ದ ಹಾಗೆ ನಿಮಗ್ ಪ್ರೀತಿ ಹೆಚ್ಚಾಯ್ತಾ? ಅವ್ನ್ ಚೆನ್ನಾಗಿರ್ಬೇಕು ಅಂತ ಆಶೀರ್ವಾದ ಮಾಡ್ತಿದ್ದೀರಾ? ಅವನು ಮಾಡಿರೋ ಅವಮಾನ ಆಗ್ಲೇ ಮರ್ತೋಯ್ತಾ? ತಪ್ಪು ಮಾಡಿದೀನಿ ಅಂತ ಕ್ಷಮಾಪಣೆ ಕೇಳ್ದ ಅಲ್ವೇನೆ? ಸಾರಿ ಹೇಳಿದ್ರೆ ನಡೆದಿದ್ದೆಲ್ಲ ಬದ್ಲಾಗತ್ತಾ? ಎಲ್ಲಾರ ಮುಂದೆ ಬೈದು 4 ಗೋಡೆ ಮಧ್ಯ ಸಾರಿ ಹೇಳೋದು ಸಂಸ್ಕಾರನಾ? ಅದಲ್ಲ ಕಣೆ. ನಿಲ್ಸಿ. ಅವನು ಒಳ್ಳೆಯವನಾಗಿದ್ರೆ ಏನು, ಕೆಟ್ಟವನಾಗಿದ್ರೆ ಏನು, ನಮ್ಗಾಗಿರೋ ಅವಮಾನಕ್ಕೆ 3 ಪಟ್ಟು ಜಾಸ್ತಿ ಅವನ್ಗಾಗ್ಬೇಕು. ಮದ್ವೆ ನಿಂತು ಹೋಗಿ ಅವನ್ ಕೊರಗ್ಬೇಕು. ಆಗ್ಲೇ ನನ್ನ ಹೊಟ್ಟೆ ಉರಿ ಕಮ್ಮಿ ಆಗೋದು, ಆಗ್ಲೇ ನನ್ನ ಪ್ರತೀಕಾರ ತೀರೋದು. ಪಾಪ ಬಿಟ್ಬಿಡ್ಬೋದಲ್ವೇನೆ? ನಿಮ್ಮನ್ ಬಿಡು ಅಂತೀರಾ ಹೇಳಿ?